ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಿಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮಂಗಳವಾರ ಸಂಚಿಕೆಯನ್ನು ನೋಡೋದಾದರೆ ಸಚಿನ್ ಮಾತು ಕೇಳಿ ಎಲ್ರಿಗೂ ಬೇಜಾರಾಗುತ್ತೆ. ಆಗ ರೇವತಿ, ಸಚಿನ್ ಏನು ಮಾತಾಡ್ತಿದ್ಯಾ, ಇವಳೇ ಬೇಕು ಅಂತ ಇವಳನ್ನ ಲವ್ ಮಾಡಿ ಮದುವೆ ಆಗಿದೆಯಾ, ಇವಳು ನೀನು ಹೆಂಡ್ತಿ ಅಂತ ಹೇಳ್ತಾರೆ. ಆಗ ಸಚಿನ್ ಜೋರಾಗಿ ನಗ್ತಾ ಇರ್ತಾರೆ. ಏನಮ್ಮ ಹೇಳ್ತಿದ್ಯಾ, ನಾನು ಇವಳನ್ನ ಲವ್ ಮಾಡಿ ಮದುವೆ ಆಗಿದ್ದೀನ, ಇವಳು ಮುಖ ನೋಡಿದ್ರೆ ಲವ್ ಮಾಡಬೇಕು ಅಂತ ಆದರೂ ಅನ್ಸುತ್ತಾ, ಏನಮ್ಮ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಕೇಶವ್ಗೆ ಖುಷಿ ಆಗುತ್ತೆ. ಪರವಾಗಿಲ್ಲ, ನಾನು ಕೊಟ್ಟ ಔಷಧಿ ಈ ರೀತಿ ಕೆಲಸ ಮಾಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಷ್ಟು ವರ್ಷ ಆದಮೇಲಾದರೂ ನನ್ನ ಮಗ ಸರಿಯಾಗೇ ಮಾತಾಡ್ತಾ ಇದ್ದಾನೆ. ನಾನು ಕೊಟ್ಟಿದ್ದ ಹಾಲನ್ನು ಇವನೊಬ್ಬನೇ ಕುಡ್ದಿದ್ದಾನೆ ಅನಿಸುತ್ತೆ, ಅದಕ್ಕೆ ಇವನೊಬ್ಬನೇ ಹೀಗೆ ಆಡ್ತಾ ಇರೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ರೇವತಿ, ರೀ ಯಾಕೆ ಹಾಗೆ ನಿಂತಿದ್ದೀರಾ, ಇವನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾನೆ, ನೀವಾದರೂ ಇವನಿಗೆ ಬುದ್ಧಿ ಹೇಳಿ ಅಂತ ಹೇಳ್ತಾರೆ. ಆಗ ಕೇಶವ್, ಸಚಿನ್ ಸರಿಯಾಗಿ ನೆನಪು ಮಾಡ್ಕೋ, ಇವಳು ಯಾರು ಅಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಇಲ್ಲ ಡ್ಯಾಡಿ, ಇವಳು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಮೊದಲು ಮನೆ ಬಿಟ್ಟು ಹೋಗ್ತಾ ಇರೋ ನೀನು ಅಂತ ಹೇಳ್ತಾರೆ. ಆಗ ಸುಮಗೆ ಬೇಜಾರಾಗುತ್ತೆ. ಸಚಿನ್ ಕಾಲು ಹಿಡ್ಕೋತಾರೆ. ಸಚಿನ್, ನಾನು ನಿನ್ನ ಸುಮ, ದಯವಿಟ್ಟು ಹೀಗೆಲ್ಲ ಮಾತಾಡಿ ನನಗೆ ನೋವು ಮಾಡಬೇಡ, ಸರಿಯಾಗಿ ನೆನಪು ಮಾಡ್ಕೋ ಅಂತ ಹೇಳ್ತಾರೆ. ಏಯ್, ನಿನ್ಗೆ ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ, ಎದ್ದೇಳು ಮೇಲೆ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಕಂಠಿ ಗೋಪಾಲ್ ಅವರು ಮನೆ ಒಳಗಡೆ ಬರ್ತಾರೆ. ಆಗ ಸಚಿನ್, ನಿನಗೆ ಈಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ ಅಂತ ಹೇಳಿ ಸುಮ ಕತ್ತಿಡ್ದು ಜೋರಾಗಿ ತಳ್ತಾರೆ. ಆಗ ಕಂಠಿ ಸುಮನ ಹಿಡ್ಕೋತಾರೆ. ಸುಮ ಗೋಪಾಲ್ ಅವ್ರನ್ನ ತಪ್ಕೊಂಡು ಅಳ್ತಾ ಇರ್ತಾರೆ. ಆಗ ಕಂಠಿ ಸ್ವಲ್ಪ ಮುಂದೆ ಬರ್ತಾರೆ. ಏನಿದೆಲ್ಲ ಅಂತ ಕೇಳ್ತಾರೆ. ಇವಳಿಗೆ ಎಷ್ಟು ಕೊಬ್ಬಿರಬೇಡ, ನಮ್ಮನೇಲಿ ಇದ್ಕೊಂಡು ನಮ್ಮ ಅಪ್ಪನ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾ ಇದ್ದಾಳೆ, ಇವಳು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಅದಕ್ಕೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೀನಿ, ಆದರೆ ಇವಳು ನನ್ನ ಮಾತನ್ನೇ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಕಂಠಿ ಮತ್ತು ಗೋಪಾಲ್ ಅವ್ರಿಗೆ ಗಾಬರಿ ಆಗುತ್ತೆ. ಬೀಗ್ರೆ ಏನಿದೆಲ್ಲ ಅಂತ ಗೋಪಾಲ್ ಅವ್ರು ಕೇಳ್ತಾರೆ. ಆಗ ಸುಮ, ಬಾವಾ, ಬೆಳಗ್ಗೆಯಿಂದ ಎಲ್ಲರೂ ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ನಾನು ಯಾರು ಅಂತಲೇ ಗೊತ್ತಿಲ್ಲ, ನನ್ನ ಮನೆ ಬಿಟ್ಟು ಹೋಗು ಅಂತ ಬಲವಂತ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಕಂಠಿಗೆ ಕೋಪ ಬರುತ್ತೆ. ಏನ್ಲ ಸುಮ ಯಾರು ಅಂತ ನಿನಗೆ ಗೊತ್ತಿಲ್ವೇನ್ಲ, ನಾಟಕ ಮಾಡ್ತಿದ್ಯಾ ಅಂತ ಹೇಳಿ ಹೊಡೆಯೋದಕ್ಕೆ ಹೋಗ್ತಾರೆ. ಆಗ ಕೇಶವ್, ಕಂಠಿ ಏನು ಮಾಡ್ತಿದ್ಯಾ, ಬಿಡು ಅವನನ್ನ, ಅವನೇ ಬೇಡ, ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ ತಾನೇ, ಸುಮನ ಮೊದಲಿನಿಂದ ಕರ್ಕೊಂಡು ಹೊರಟೋಗಿ ಅಂತ ಹೇಳ್ತಾರೆ. ಎಲ್ರಿಗೂ ಗಾಬರಿ ಆಗುತ್ತೆ. ಆಗ ರೇವತಿ, ಏನ್ರಿ ಮಾತಾಡ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ಹೌದು ರೇವತಿ, ಅವತ್ತು ಇವನು ಇಷ್ಟಪಟ್ಟ ಅಂತ ತಾನೇ ಇವಳನ್ನ ಈ ಮನೆ ಸೊಸೆಯಾಗಿ ಮಾಡ್ಕೊಂಡು ಬಂದಿದ್ದು, ಇವತ್ತು ಅವನೇ ಇಷ್ಟ ಇಲ್ಲ, ಇವಳು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾನಲ್ವಾ, ಅದಕ್ಕೆ ಕರ್ಕೊಂಡೋಗಿ ಅಂತ ಹೇಳಿದೆ ಅಂತ ಹೇಳ್ತಾರೆ. ಆಗ ಸುಮ, ಅಪ್ಪ, ಈ ವ್ಯಕ್ತಿ ಸರಿ ಇಲ್ಲ ಬಾವಾ, ಈ ವ್ಯಕ್ತಿ ಇಷ್ಟು ದಿನ ಮಾಡಿದ್ದೆಲ್ಲ ನಾಟಕ, ಅವನು ಕಾಲಿಡ್ಕೊಂಡು ಕ್ಷಮೆ ಕೇಳಿದ್ದು, ಈ ಮದುವೆಗೆ ಒಪ್ಪಿದ್ದೀನಿ ಅಂತ ಹೇಳಿದ್ದೆಲ್ಲ ನಾಟಕ ಅಂತ ಹೇಳಿ ಕೇಶವ್ ಮಾತಾಡಿದ್ದನ್ನೆಲ್ಲ ಹೇಳ್ತಾರೆ. ನಾನು ಈ ಮನೆ ಸೊಸೆಯಾಗಿ ಬರೋದು ಅವ್ರಿಗೆ ಇಷ್ಟ ಇರಲಿಲ್ವಂತೆ, ಮೊನ್ನೆ ಅಷ್ಟೇ ಹೇಳಿದ್ರು ನಿನ್ನನ್ನು ಈ ಮನೆಯಿಂದ ಆಚೆ ಹಾಕ್ತೀನಿ ನೋಡು ಅಂತ ಅಂತ ಹೇಳ್ತಾರೆ. ಆಗ ಕೇಶವ್, ನೋಡ್ದ ರೇವತಿ, ಇವಳು ಎಷ್ಟು ನಾಟಕ ಮಾಡ್ತಾ ಇದ್ದಾಳೆ ಅಂತ, ನನ್ನ ಮಗನ ಜೊತೆ ಇವಳು ಮದುವೆ ಮಾಡಿಸಿದ್ರೆ ನನ್ನ ಮಗ ಖುಷಿಯಾಗಿರ್ತಾನೆ ಅಂತ ಅಂದ್ಕೊಂಡ್ವಿ, ಇವಳು ನೋಡಿದ್ರೆ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾಳೆ, ಇಷ್ಟೆಲ್ಲ ಆದಮೇಲೂ ಇವಳು ಈ ಮನೇಲಿ ಇರಬೇಕಾ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಏನಯ್ಯ ಹೀಗೆ ಮಾತಾಡ್ತಿದ್ಯಾ, ನಮ್ಮ ಮನೆ ಬಾಗಿಲು ತನಕ ಬಂದು ಪುಟ್ಟಮ್ಮಿ ಕಾಲಿಡ್ಕೊಂಡು ಸುಮನ ನಮ್ಮ ಮನೆ ಸೊಸೆಯಾಗಿ ಕಳಿಸಿ ಅಂತೆಲ್ಲ ಬೇಡ್ಕೊಂಡೆ, ಈಗ ನೋಡಿದ್ರೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಆಗ ಸುಮ, ಅಪ್ಪ ಅದೆಲ್ಲ ನಾಟಕ, ಈ ವ್ಯಕ್ತಿ ಸರಿ ಇಲ್ಲ ಅಂತ ಹೇಳ್ತಾರೆ. ಆಗ ಕೇಶವ್, ಎಷ್ಟು ನಾಟಕ ಮಾಡ್ತಾ ಇದ್ದಾಳೆ ನೋಡು ರೇವತಿ ಅಂತ ಹೇಳ್ತಾರೆ. ಮತ್ತು ಕಂಠಿ, ಹಾಗಾದರೆ ಸುಮ ಹೇಳ್ತಾ ಇರೋದೆಲ್ಲ ಸುಳ್ಳ, ಸುಮ ನಾಟಕ ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾರೆ. ಹೌದು, ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಕೇಶವ್ ಹೇಳ್ತಾರೆ. ಹೌದಾ, ಸೂಪರ್ ನೀವು, ಹಾಗಾದರೆ ಇದೇನು ಅಂತ ಹೇಳಿ ಅವ್ರ ಫೋನಲ್ಲಿ ಅವ್ರು ರೆಕಾರ್ಡ್ ಮಾಡಿರೋ ವಿಡಿಯೋನ ಪ್ಲೇ ಮಾಡ್ತಾರೆ. ಕೇಶವ್ ಅವರು ಔಷಧಿ ಕೊಟ್ಟಿರೋ ವ್ಯಕ್ತಿಗೋಸ್ಕರ ಕಾಯ್ತಾ ಇರ್ತಾರೆ. ಆ ವ್ಯಕ್ತಿ ಮನೆ ಹತ್ರ ಬರ್ತಾರೆ. ಏನು ಸರ್, ತುಂಬ ಟೆನ್ಷನ್ ಆಗಿದ್ದೀರಾ, ಏನಾಯಿತು ಅಂತ ವ್ಯಕ್ತಿ ಕೇಳ್ತಾರೆ. ಆಗ ಕೇಶವ್, ಅಪ್ಪ ತಂದೆ ನಿನಗೋಸ್ಕರನೇ ಕಾಯ್ತಾ ಇದ್ದೆ, ನೀನು ಅದೇನು ಮೆಡಿಸನ್ ಕೊಟ್ಟೆ, ನನ್ನ ಮಗ ನನ್ನನ್ನೇ ಮರ್ತೋಗಿದ್ದಾನೆ, ನನ್ನನ್ನು ನೀನು ಯಾರು ಅಂತ ಕೇಳ್ತಾ ಇದ್ದಾನೆ, ನನಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ, ನೀನು ಎಷ್ಟು ದುಡ್ಡು ಕೇಳಿದ್ರು ಕೊಡ್ತೀನಿ, ಮೊದಲು ನನ್ನ ಮಗ ಸರಿ ಹೋಗಬೇಕು, ಅವನು ನನ್ನನ್ನು ನೆನ್ಪಿಟ್ಕೋಬೇಕು, ಆ ರೀತಿ ಮಾಡು ಅಂತ ಹೇಳ್ತಾರೆ. ಸರ್ ಏನು ಹೇಳ್ತಿದ್ದೀರಾ, ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ, ನಾನು ಕೊಟ್ಟಿರೋ ಔಷಧಿನ ಹೇಗೆ ಬಳಸಬೇಕು ಅಂತ ನಿಮಗೆ ಹೇಳಿದ್ದೆ, ನೀವು ಓವರ್ ಡೋಸ್ ಕೊಟ್ಟಿದ್ದೀರಾ, ಈಗ ನಾನೇನು ಮಾಡೋಕ್ಕಾಗಲ್ಲ, ಆ ಓವರ್ ಡೋಸ್ಗೆ ನಿಮ್ಮ ಮಗ ಬದುಕಿರೋದೇ ಹೆಚ್ಚು, ಸ್ವಲ್ಪ ದಿನ ಹಾಗೆ ಬಿಟ್ಬಿಡಿ, ಸರಿ ಹೋಗಿಲ್ಲ ಅಂದರೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ, ನಾನಿನ್ನ ಬರ್ತೀನಿ, ಈ ವಿಷಯನ ಫೋನಲ್ಲೇ ಹೇಳ್ಬೋದಾಗಿತ್ತಲ್ಲ, ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಿದ್ರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇದನ್ನೆಲ್ಲ ನೋಡಿ ಕೇಶವ್ ರೇವತಿಗೆ ಗಾಬರಿ ಆಗುತ್ತೆ. ಮಾಡೋದೆಲ್ಲ ಮಾಡಿಬಿಟ್ಟು ಏನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಸುಮ್ಮನೆ ನಿಂತಿದ್ರಲ್ಲ ಮಹಾನಟ ಕೇಶವ್ ಅವರೇ, ಮಾತಾಡಿ ಅಂತ ಕಂಠಿ ಹೇಳ್ತಾರೆ. ಆಗ ಗೋಪಾಲ್ ಅವರು, ಏನಯ್ಯ ಮೈ ತುಂಬ ವಿಷ ಇಟ್ಕೊಂಡು ಬಣ್ಣ ಬಣ್ಣದ ಮಾತಾಡಿ ನನ್ನ ಮಗಳ ಜೀವನ ಹಾಳು ಮಾಡಬೇಕು ಅಂತ ನೋಡ್ತಾ ಇದೆಯಾ ಅಂತ ಹೇಳ್ತಾರೆ. ಮತ್ತು ಸಚಿನ್, ಡ್ಯಾಡ್ ಏನಿದೆಲ್ಲ ಅಂತ ಕೇಳ್ತಾರೆ. ಮತ್ತು ಕಂಠಿ,
ಈ ವಿಷಯ ಎಲ್ಲ ನನಗೆ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಿದ್ಯಾ? ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ. ನಿನ್ನ ಮಗ ಹೇಳಿದ್ದಕ್ಕೆ ಇದೆಲ್ಲ ನನಗೆ ಗೊತ್ತಾಗಿದ್ದು ಅಂತ ಹೇಳ್ತಾರೆ. ಆಗ ಸಚಿನ್ ನಗ್ತಾ ಇರ್ತಾರೆ. ಕಂಟಿ ಅಣ್ಣ, ನಾನು ಆ್ಯಕ್ಟಿಂಗ್ ಹೇಗಿತ್ತು ಅಂತ ಕೇಳ್ತಾರೆ. ಆಗ ಕಂಟಿ ಸೂಪರಾಗಿತ್ತು ಅಂತ ಹೇಳ್ತಾರೆ. ಎಷ್ಟೇ ಆದರೂ ಮಹಾನಟನ ಮಗ ಅಲ್ವಾ, ಇಷ್ಟು ಮಾಡಿಲ್ಲ ಅಂದರೆ ಹೇಗೆ? ಅಮ್ಮ, ಹಾಲಿಗೆ ಏನೋ ಪುಡಿ ಮಿಕ್ಸ್ ಮಾಡಿದ್ದಾರೆ ಅಂತ ನೀವು ಹೇಳಿದ್ದಕ್ಕೆ ಸರಿ ಹೋಯ್ತು, ತುಂಬ ಥ್ಯಾಂಕ್ಸ್ ಅಮ್ಮ ಅಂತ ಹೇಳ್ತಾರೆ. ಆಗ ರೇವತಿ, ಕೇಶವ್ ಅವರು ಹಾಲಿಗೆ ಪುಡಿನ ಮಿಕ್ಸ್ ಮಾಡಿ ಹೋಗಿರ್ತಾರೆ. ಅದವ್ರಿಗೆ ಗೊತ್ತಾಗುತ್ತೆ. ಆ ಹಾಲನ್ನ ಚೆಲ್ಲಿ ಬೇರೆ ಹಾಲನ್ನ ಲೋಟಕ್ಕೆ ಹಾಕಿ ಇಟ್ಟಿರ್ತಾರೆ. ಇದನ್ನೆಲ್ಲ ನೆನಪು ಮಾಡಿಕೊಂಡು ರೇವತಿಯವರು ನಗ್ತಾ ಇರ್ತಾರೆ. ಮತ್ತು ಅಪ್ಪ, ಅವತ್ತು ನೀವು ನನ್ನ ಮದುವೆಗೆ ಒಪ್ಕೊಂಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಹಾಗೆ ಅನುಮಾನವೂ ಇತ್ತು, ಇಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ರಲ್ಲ ಅಂತ ಹೇಳ್ತಾರೆ. ಮತ್ತು ಸುಮಾ, ಸಚಿನ್, ಹಾಗಾದರೆ ಬೆಳಿಗ್ಗೆಯಿಂದ ನೀನು ನಾಟಕ ಮಾಡಿದ್ದ, ನನ್ನನ್ನು ಮರ್ತಿಲ್ವ ನೀನು ಅಂತ ಕೇಳ್ತಾರೆ. ಇಲ್ಲ ಸುಮಾ, ನನ್ನನ್ನು ನಾನು ಮರೆತರು ನಿನ್ನ ಮರೆಯಲ್ಲ. ನಾನು ನಿನ್ನ ಅಷ್ಟು ಪ್ರೀತಿ ಮಾಡ್ತೀನಿ. ನನ್ನಿಂದ ನಿನಗೆ ತುಂಬ ಹರ್ಟ್ ಆಗಿದೆ, ಸಾರಿ ಅಂತ ಹೇಳ್ತಾರೆ. ಪರವಾಗಿಲ್ಲ, ಆದರೆ ನೀನು ನನ್ನ ಮರ್ತಿಲ್ವಲ್ಲ, ಅಷ್ಟೇ ಸಾಕು ಅಂತ ಸುಮಾ ಹೇಳ್ತಾರೆ. ಮತ್ತು ಕಂಟಿ, ನಮ್ಮವ್ವ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ಲು, ನಿನ್ನ ಶತ್ರುಗಳು ದೂರ ಇರಲ್ಲ, ನಿನ್ನ ಜೊತೆನೇ ಇದ್ದು ನಿನ್ನ ವಿರುದ್ಧ ಪಿತೂರಿ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ರು. ನಿನ್ನ ವಿಷಯದಲ್ಲಿ ಅದು ಸಾಬೀತಾಯಿತು ನೋಡು. ಇನ್ನೇನು, ಎಲ್ಲರ ಮುಂದೆ ತಗ್ಲಾಕೊಂಡಿದ್ದಾಯ್ತಲ್ಲ, ಈಗಲಾದರೂ ಸತ್ಯ ಏನು ಅಂತ ಬಾಯ್ಬಿಟ್ಟು ಹೇಳು. ಅವತ್ತು ನಿನ್ನ ಮಗ ನಿನ್ನ ಬಗ್ಗೆ ಹೇಳಿದಾಗಿಂದನೇ ನಾನು ನಿನ್ನ ಮೇಲೆ ಕಣ್ಣಿಟ್ಟಿದ್ದೆ ಅಂತ ಹೇಳ್ತಾರೆ. ಆಗ ಕೇಶವ್, ಈಗೇನು ಎಲ್ರಿಗೂ ಸತ್ಯ ಗೊತ್ತಾಯ್ತಲ್ಲ, ಇನ್ನು ಯಾಕೆ ನಾನು ನಾಟಕ ಮಾಡಬೇಕು? ಈ ಸುಮಾ ನಮ್ಮ ಮನೆಗೆ ಸೊಸೆಯಾಗಿ ಬರೋದು ನನಗೆ ಇಷ್ಟ ಇರಲಿಲ್ಲ, ಈಗಲೂ ಇಷ್ಟ ಇಲ್ಲ, ಅದಕ್ಕೆ ಹಾಲ್ಗೆ ವಿಷ ಹಾಕಿದ್ದು. ಈಗ ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ರೇವತಿಗೆ ಕೋಪ ಬರುತ್ತೆ. ಕೇಶವ್ ಅವ್ರ ಕಪಾಳು ಕೊಡಿತಾರೆ. ಮನುಷ್ಯನ್ರಿ ನೀವು, ಇಂಥ ಕೆಲಸ ಮಾಡಿ ಏನೋ ದೊಡ್ಡದಾಗಿ ಸಾಧನೆ ಮಾಡಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ. ನೀವು ತಪ್ಪು ಮಾಡಿದಿರ ಅಂತ ನಿಮಗೆ ಸ್ವಲ್ಪ ಆದರೂ ಗಿಲ್ಟ್ ಇಲ್ವಲ್ಲ? ನೀವು ಮಾಡಿದ ಕೆಲಸದಿಂದ ನನ್ನ ಮಗನಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಆಗ ಕೇಶವ್, ಏನೇ ನಿನ್ನೆ ಮೊನ್ನೆ ಬಂದವಳಿಗೋಸ್ಕರ ನೀನು ನನ್ನ ಮೇಲೆ ಕೈ ಮಾಡ್ತಾ ಇದೆಯಾ? ನಿನ್ನ ಮಗನಿಗೆ ಏನಾಗಿದೆ? ಗುಂಡ್ಕಲ್ ಥರ ಇಲ್ಲೇ ನಿಂತಿದ್ದಾನಲ್ಲ. ನೋಡು ಸಚಿನ್, ಇನ್ನು ನಾಟಕ ಮಾಡೋ ಅವಶ್ಯಕತೆ ನನಗಿಲ್ಲ. ಈ ಸುಮಾ ಈ ಮನೇಲಿರೋದು ನನಗೆ ಇಷ್ಟ ಇಲ್ಲ. ಇವಳನ್ನ ಬಿಟ್ಟು ನೀನು ಈ ಮನೆ ಮಗನಾಗಿ ಇಲ್ಲೇ ಇರೋದಾದರೆ ಇರೋ, ಅವಳೇ ಬೇಕು ಅನ್ನೋದಾದರೆ ಈಗಲೇ ಮನೆ ಬಿಟ್ಟು ಹೋಗ್ತಾ ಇರಬಹುದು. ಒಂದು ವಿಷಯ ನೆನಪಲ್ಲಿಟ್ಕೋ, ನೀನು ಅವಳಿಂದೆ ಹೋದರೆ ನನ್ನ ಆಸ್ತಿಲಿ ಬಿಡಿಗಾಸು ನಿನಗೆ ಸಿಗೋದಿಲ್ಲ ಅಂತ ಕೇಶವ್ ಹೇಳ್ತಾರೆ. ಆಗ ಸಚಿನ್, ಅಪ್ಪ, ನಾನು ನಿಮ್ಮ ಆಸ್ತಿಗೆ ಆಸೆ ಪಟ್ಟು ಇಲ್ಲಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮ ನಾಟಕನ ಬಯಲು ಮಾಡಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದೆ. ನನಗೆ ನಿಮ್ಮ ಯಾವ ಆಸ್ತಿನೂ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಸುಮಾ ಮಾತ್ರ. ನಾನು ಈ ಮನೆ ಬಿಟ್ಟು ಹೋಗ್ತೀನಿ, ಸುಮಾ ಜೊತೆನೇ ಬದುಕ್ತೀನಿ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಇನ್ನೊಂದು ಸರಿ ಏನಾದರೂ ನನ್ನ ಮಗಳ ಜೀವನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ನಾನು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ನಿನ್ನ ಕೊಲೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಕೇಶವ್, ಸಾಕು ಬಾಯಿ ಮುಚ್ಚಯ್ಯ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? 3 ಜನ ಹೆಣ್ಮಕ್ಳಾದ್ರು ಅಂತ ನೀನು ಹೆಂಡ್ತಿ ಮಕ್ಕಳನ್ನ ಬಿಟ್ಟೋದವನು, ನನಗೆ ಬುದ್ಧಿ ಹೇಳೋದಕ್ಕೆ ಬರ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಕಂಟಿ, ಲೇ, ಈ ಮಾವಿನ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಇಲ್ಲೇ ಸಿಗ್ದಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಮತ್ತು ರೇವತಿ, ಸಚ್ಚು ಅಂತ ಏನು ಹೇಳಕ್ಕೆ ಹೋಗ್ತಾರೆ. ಅಮ್ಮ ಪ್ಲೀಸ್, ನೀನು ನನ್ನ ತಡೆಯೋ ಪ್ರಯತ್ನ ಮಾಡಬೇಡ ಅಂತ ಸಚಿನ್ ಹೇಳ್ತಾರೆ. ನಾನು ನಿನ್ನ ತಡೆಯೋದಿಲ್ಲ ಸಚ್ಚು. ಇಂಥ ಕೆಟ್ಟ ಜನರ ಮಧ್ಯೆ ಇದ್ದರೆ ನೀನು ನೆಮ್ಮದಿಯಾಗಿರೋದಿಲ್ಲ. ನೀನು ಇಷ್ಟಪಟ್ಟವ್ರ ಜೊತೆ ಇದ್ದರೆ ನೀನು ಖುಷಿಯಾಗಿರ್ತೀಯ. ನೀನು ಖುಷಿಯಾಗಿರೋದಷ್ಟೇ ನನಗೆ ಬೇಕಾಗಿರೋದು ಅಂತ ಹೇಳ್ತಾರೆ. ಆ ಮಾತು ಕೇಳಿ ಗೋಪಾಲ್ ಅವ್ರಿಗೆ ಕಂಟಿಗೆ ಖುಷಿಯಾಗುತ್ತೆ. ಕೇಶವ್ ಅವರು ಕೋಪದಲ್ಲಿ ಅವರನ್ನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.